ಶ್ರೀಪಾದ ಶ್ರೀವಲ್ಲಭ ಲೀಲಾ ವೈಭವ 24ನೇ ಅಧ್ಯಾಯ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. ವಲ್ಲಭೇಶ ಶರ್ಮನ ಕಥೆ. ಶ್ರೀಪಾದ ಸ್ವಾಮಿಯವರ ಮಹಿಮೆಗಳಿಗೆ, ಅನುಗ್ರಹಗಳಿಗೆ ಕೊನೆಯೇ ಇಲ್ಲ. ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಲೆಕ್ಕಿಸಬಹುದೇನೋ, ಆದರೆ ಶ್ರೀ ಸ್ವಾಮಿಯವರ ಮಹಿಮೆಗಳನ್ನು ಲೆಕ್ಕಿಸಲು ಯಾರಿಗೆ ಸಾಧ್ಯ? ಶ್ರೀ ವಿಠ್ಠಲ್ ಬಾಬಾಜಿಯವರು ತಿಳಿಸುತ್ತಿದ್ದರೆ ಈ ಅದ್ಭುತಗಳು ಕೆಲವು ನಮಗೆ ತಿಳಿದು ಬಂದವು. ಇನ್ನೂ ಎಷ್ಟೋ ಲೀಲೆಗಳನ್ನು ತಿಳಿಯಬೇಕಾಗಿದೆ. ಮಹಾತ್ಮರ ಲೀಲೆಗಳ ಮೂಲಕ ನಾವು ಅವರ ಸನ್ನಿಧಿಯನ್ನು ಅನುಭವಿಸುವೆವು. ಅದರಿಂದ ಪಾಪ ನಿರ್ಮೂಲನೆಯಾಗುವುದು. ಇದೇ ದೃಷ್ಟಿಯಿಂದ ಗುರುದೇವರಾದ ಶ್ರೀ ವಿಠ್ಠಲ್ ಬಾಬಾಜಿಯವರ ಸನ್ನಿಧಿಯನ್ನು ಸೇರಿ ಹೀಗೆ ಪ್ರಾರ್ಥಿಸಿದನು. ಸ್ವಾಮಿ, ತಾವು ತಿಳಿಸುತ್ತಿರುವ ಅನೇಕ ಲೀಲೆಗಳನ್ನು ಕೇಳಿ ಎಷ್ಟೋ ಮಾನಸಿಕ ಸಂತೃಪ್ತಿಯುಂಟಾಗಿದೆ. ಅವರು ಅಂತರ್ಧಾನವಾದ ನಂತರ ಅವರು ಮಾಡಿದ ಲೀಲೆಗಳನ್ನೂ ಸಹ ನಮಗೆ ತಿಳಿಸಿ ನಮ್ಮನ್ನು ಧನ್ಯರಾಗಿಸಿರಿ ಎಂದು ಬೇಡಿಕೊಳ್ಳಲು ಶ್ರೀ ಬಾಬಾಜಿಯವರು, ಅಮ್ಮ, ಆ ಸ್ವಾಮಿಯು ಆಜ್ಞಾಪಿಸಿದಂತೆ ನಡೆದುಕೊಳ್ಳುವುದು ನಮ್ಮ ವಿಧಿಯು. ಅವರು ತೋರಿಸಿದ ಲೀಲೆಯನ್ನು ದರ್ಶಿಸಿ ಹೇಳುವೆನು. ನಿಮಗೆ ಏನನ್ನು ತಿಳಿಸಬೇಕೆಂದು ಆತನ ಆದೇಶವು ಬರುವುದೋ ಅದೇ ಲಭಿಸುವುದು ಎಂದು ಹೇಳಿದರು. ಶ್ರೀಪಾದ ಸ್ವಾಮಿಯವರನ್ನು ಪ್ರಾರ್ಥಿಸುತ್ತಾ ಕೈಗಳನ್ನು ಜೋಡಿಸಿ, ದತ್ತ ಸ್ವರೂಪನೇ, ಸಕಲ ಧರ್ಮಾವತಾರನೇ, ದೀನಬಂಧುವೆ, ದಯಾ ಸಿಂಧುವೆ, ಆಶ್ರಿತ ರಕ್ಷಕನೇ, ಪಾಹಿ ಪಾಹಿ ಎನ್ನುತ್ತಾ ಒಂದು ಅದ್ಭುತವಾದ ದೃಶ್ಯವು ಗೋಚರಿಸಿದಂತೆ, ಏನು ಆ ಸ್ವಾಮಿಯ ಕರುಣೆ ಎನ್ನುತ್ತಾ ಪ್ರಾರಂಭಿಸಿ, ವಲ್ಲಭೇಶನೆಂಬ ಬ್ರಾಹ್ಮಣನು ಕುರುವಪುರವನ್ನು ಸೇರಿದ ವಿಧಾನವನ್ನು ಮತ್ತು 4,000 ಜನರಿಗೆ ಸಮಾರಾಧನೆಯನ್ನು ಮಾಡಿದ ವಿಧಾನವನ್ನು ವರ್ಣಿಸತೊಡಗಿದರು. ವಲ್ಲಭೇಶನು ತನ್ನ ವಿವಾಹವಾದ ನಂತರ ಧರ್ಮಪತ್ನಿಯೊಂದಿಗೆ ಜೀವನೋಪಾಯಕ್ಕಾಗಿ ಹೊರಟು ಹೋದನು. ಶ್ರೀಪಾದರ ಅನುಗ್ರಹದಿಂದ ಅರಿಶಿನದ ವ್ಯಾಪಾರವನ್ನು ಪ್ರಾರಂಭಿಸಿದನು. ವ್ಯಾಪಾರವು ದಿನೇ ದಿನೇ ಅಭಿವೃದ್ಧಿಯಾಯಿತು. ಸ್ವಲ್ಪ ಸ್ವಲ್ಪವಾಗಿ ವ್ಯಾಪಾರಾಭಿವೃದ್ಧಿಯಿಂದ ಶ್ರೀಮಂತನಾದನು. ತನ್ನ ಬಡತನದ ಛಾಯೆಯಿಂದ ಕ್ರಮೇಣ ಹೊರಬಂದನು. ವಲ್ಲಭೇಶನು ಅಂತಹ ವ್ಯಾಪಾರ ವ್ಯವಹಾರಗಳ ಒತ್ತಡದಲ್ಲಿದ್ದರೂ ಶ್ರೀ ಸ್ವಾಮಿಯವರ ದಿವ್ಯ ನಾಮವನ್ನು ಯಾವಾಗಲೂ ಉಚ್ಚರಿಸುತ್ತಿದ್ದನು. ದಿಗಂಬರ ದಿಗಂಬರ, ಶ್ರೀಪಾದವಲ್ಲಭ ದಿಗಂಬರ ಎಂಬ ನಾಮವನ್ನು ಸದಾ ಜಪಿಸುತ್ತಾ ಮನನವನ್ನು ಮಾಡಿಕೊಳ್ಳುತ್ತಿದ್ದನು. ಎಷ್ಟೇ ಕಾರ್ಯನಿರತನಾಗಿದ್ದರೂ, ಎಲ್ಲಿಗೇ ಹೋದರೂ ನಾಮಸ್ಮರಣೆಯನ್ನು ಮಾನಸಿಕವಾಗಿಯಾದರೂ ತಪ್ಪದೇ ಮಾಡುವುದು ರೂಢಿಯಾಗಿ ಬಿಟ್ಟಿತ್ತು. ಈ ವಿಧವಾದ ನಾಮಸ್ಮರಣೆಯೊಂದಿಗೆ ಆತನು ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗೆ ಅನನ್ಯ ಭಕ್ತನಾಗಿ ಬಿಟ್ಟಿದ್ದನು. ಸದ್ಗುರುವಿನ ಅನುಗ್ರಹದಿಂದ ಲಭಿಸದಿರುವುದು ಏನಿದೆ? ಅನಘಾಲಕ್ಷ್ಮಿ ಅನುಗ್ರಹ ಸಿದ್ಧಿರಸ್ತು ಎಂಬ ಆಶೀರ್ವಾದವು ಸತ್ಯವಾಯಿತು. ವಲ್ಲಭೇಶನು ತನ್ನ ವ್ಯಾಪಾರ ವ್ಯವಹಾರಗಳಲ್ಲಿ ಧನ ಸಂಪಾದನೆಯಲ್ಲಿ ಮುಳುಗಿದ್ದ ಕಾರಣ ಕುರುವಪುರ ಪ್ರಯಾಣವನ್ನು ಅನೇಕ ಸಲ ಮುಂದಕ್ಕೆ ಹಾಕುತ್ತಿದ್ದನು. ಒಂದು ದಿನ ಏನಾದರೂ ಸರಿ, ತನಗೆ ಸಮರ್ಥ ಸದ್ಗುರು ಶ್ರೀಪಾದರ ಅನುಗ್ರಹದಿಂದ ಇಂತಹ ಸ್ಥಿತಿಯು ಉಂಟಾಯಿತೆಂದು ಇನ್ನೂ ತನ್ನ ವಾಗ್ದಾನವನ್ನು ಪೂರ್ತಿಗೊಳಿಸಲೇಬೇಕು ಎಂದುಕೊಂಡು ಕುರುವಪುರಕ್ಕೆ ಹೊರಟನು. ಹಾಗೆ ಹೊರಡುವುದಕ್ಕೆ ಮುಂಚೆ ತನ್ನಲ್ಲಿ ತಾನು ಹೀಗೆ ಚರ್ಚಿಸತೊಡಗಿದನು. ಶ್ರೀಪಾದ ಸ್ವಾಮಿಯನ್ನು ಆಶ್ರಯಿಸುವ ವೇಳೆಗೆ ನಾನು ತುಂಬ ಬಡವನು. ಅಂದಿನ ಕಾಲಮಾನದ ಪ್ರಕಾರ 1000 ಮಂದಿಗೆ ಅನ್ನದಾನ ಮಾಡುವುದು ಶಕ್ತಿಗೆ ಮೀರಿದ ಕೆಲಸವೇ. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾನು 4,000 ಮಂದಿಗೆ ಸುನಾಯಾಸವಾಗಿ ಅನ್ನದಾನವನ್ನು ಮಾಡಬಲ್ಲೆನು. ಶ್ರೀ ಸ್ವಾಮಿಯವರ ದಯೆಯಿಂದ ಇಂತಹ ಶ್ರೀಮಂತನಾಗಿದ್ದೇನೆ. ಆದುದರಿಂದ 4,000 ಮಂದಿಗೆ ಅನ್ನದಾನವನ್ನು
ಮಾಡಬೇಕು ಎಂದು ತೀರ್ಮಾನಿಸಿಕೊಂಡು ಅದಕ್ಕೆ ಬೇಕಾಗುವಷ್ಟು ಧನವನ್ನು ತೆಗೆದುಕೊಂಡು ಕುರುವಪುರಕ್ಕೆ ಪ್ರಯಾಣವಾದನು. ಕಾಲು ನಡಿಗೆಯ ಪ್ರಯಾಣವಾದುದರಿಂದ ಮಾರ್ಗ ಮಧ್ಯದಲ್ಲಿ ಯಾರೋ 4 ಮಂದಿ ಪರಿಚಯವಾಗಿ ತಾವೂ ಕೂಡ ದತ್ತ ಭಕ್ತರೆಂದು ಕುರುವಪುರಕ್ಕೆ ಹೋಗುತ್ತಿದ್ದೇವೆಂದು ತಿಳಿಸಿ ವಲ್ಲಭೇಶನ ಜೊತೆಯಲ್ಲಿ ನಡೆದರು. ವಲ್ಲಭೇಶನ ಬಳಿಯಲ್ಲಿ ಧನವಿರುವುದನ್ನು ತಿಳಿದುಕೊಂಡು ಅತ್ಯಂತ ಜಾಗ್ರತೆಯಾಗಿ ಆತನೊಂದಿಗೆ ಬೆರೆತು ಸಹ ಪ್ರಯಾಣಿಕರಂತೆ ನಟಿಸಿ ಆತನನ್ನು ವಂಚಿಸಲೆತ್ನಿಸಿದರು. ಅವರೆಲ್ಲರೂ ಸೇರಿ ಪ್ರಯಾಣವನ್ನು ಮಾಡುತ್ತಾ ಇನ್ನು ಕುರುವಪುರವು 6 ಕ್ರೋಸುಗಳ ದೂರವಿರುವಾಗ ರಾತ್ರಿಯಾಯಿತು. ಆ ಅಡವಿಯಲ್ಲಿಯೇ ವಿಶ್ರಮಿಸಿದರು. ಪ್ರಯಾಣದಿಂದ ಬಳಲಿದ್ದ ವಲ್ಲಭೇಶನು ಮೈಮರೆತು ನಿದ್ರಿಸಿದನು. ಕುತಂತ್ರಗಳಿಂದ ತುಂಬಿದ ಆ ಸಹ ಪ್ರಯಾಣಿಕರಿಗೆ ನಿದ್ರೆಯು ಹೇಗೆ ಬಂದೀತು? ಅವರೆಲ್ಲರೂ ಇಂತಹ ಅವಕಾಶಕ್ಕಾಗಿಯೇ ಎದುರು ನೋಡುತ್ತಿದ್ದರು. ತಕ್ಷಣವೇ ಅವರೆಲ್ಲರೂ ಒಂದಾಗಿ ವಲ್ಲಭೇಶನ ತಲೆಯನ್ನು ಕಡಿದರು. ಸತತವಾಗಿ ಶ್ರೀಪಾದ ಸ್ಮರಣೆಯನ್ನು ಮಾಡುವ ವಲ್ಲಭೇಶನು ಆ ಮರಣಾ ಸಮಯದಲ್ಲಿ ತನಗೇ ಗೊತ್ತಿಲ್ಲದಂತೆಯೇ ಶ್ರೀಪಾದ ಶ್ರೀವಲ್ಲಭ ಎಂದು ಅರಚಿದನು. ಕೂಡಲೇ ಪ್ರಹ್ಲಾದನನ್ನು ಕಾಪಾಡಲು ಆವಿರ್ಭವಿಸಿದ ನರಸಿಂಹನಂತೆ, ಗಜೇಂದ್ರ ಮೋಕ್ಷದಲ್ಲಿನ ಶ್ರೀಹರಿಯಂತೆ ತ್ರಿಶೂಲಧಾರಿಯಾಗಿ ಶ್ರೀಪಾದರು ಪ್ರತ್ಯಕ್ಷರಾದರು. 4 ಮಂದಿಯಲ್ಲಿ 3ರನ್ನು ತ್ರಿಶೂಲದಿಂದ ಸಂಹರಿಸಿದರು. 4ನೆಯ ವ್ಯಕ್ತಿಯನ್ನು ಸಂಹರಿಸುವುದಕ್ಕೆ ಉಪಕ್ರಮಿಸಿದಾಗ ಆತನು ಶ್ರೀಪಾದರ ಪಾದಗಳ ಮೇಲೆ ಬಿದ್ದು, ಸ್ವಾಮಿ, ನಾನು ಇವರೊಂದಿಗೆ ಸೇರಿರುವ ಮಾತು ನಿಜವೇ, ಆದರೆ ನಾನು ಸ್ವತಃ ದುಷ್ಟವರ್ತನೆಯುಳ್ಳವನಲ್ಲ. ನೀವು ಎಲ್ಲವನ್ನೂ ಬಲ್ಲವರು, ಆದುದರಿಂದ ದಯವಿಟ್ಟು ರಕ್ಷಿಸಬೇಕು ಎಂದು ಪ್ರಾರ್ಥಿಸಿದನು. ಸರ್ವ ಹೃದಯಾಂತರ್ವರ್ತಿಯಾದ ಶ್ರೀಪಾದರು ಆತನನ್ನು ಮನ್ನಿಸಿ ಆತನಿಗೆ ಸ್ವಲ್ಪ ವಿಭೂತಿಯನ್ನು ಕೊಟ್ಟು ತಲೆಯನ್ನು ದೇಹಕ್ಕೆ ಜೋಡಿಸಿ ಆ ಭಸ್ಮವನ್ನು ವಲ್ಲಭೇಶನ ಮುಖಕ್ಕೆ ಹಚ್ಚಿ ಶರೀರದ ಮೇಲೆ ಚೆಲ್ಲುವಂತೆ ಹೇಳಿ ತನ್ನ ಅಮೃತ ದೃಷ್ಟಿಯನ್ನು 1 ಸಲ ವಲ್ಲಭೇಶನ ಮೇಲೆ ಬೀರಿದರು. ವಲ್ಲಭೇಶನ ಪ್ರಾಣವಾಯುಗಳು ಮತ್ತೆ ಅವನ ಶರೀರವನ್ನು ಪ್ರವೇಶಿಸಿದೊಡನೆಯೇ ಶ್ರೀಪಾದರು ಅಂತರ್ಧಾನರಾದರು. ಕೂಡಲೇ ಎಚ್ಚರವಾಗಿ ವಲ್ಲಭೇಶನು ಮೇಲೆದ್ದು ಸುತ್ತಲೂ ನೋಡಿ ಆ 3 ಸತ್ತು ಬಿದ್ದಿರುವುದನ್ನು ಕಂಡು ಭಯಪಟ್ಟು ಏನಾಯಿತೆಂದು ಜೊತೆಗಿದ್ದ ಪ್ರಯಾಣಿಕನನ್ನು ವಿಚಾರಿಸಿದನು. ವಲ್ಲಭೇಶನ ಪ್ರಶ್ನೆಯನ್ನು ಕೇಳಿ ಆತನು 1 ಸಲ ಶ್ರೀಪಾದರು ಪ್ರತ್ಯಕ್ಷವಾಗಿದ್ದ ಸ್ಥಳವನ್ನು ನೋಡಲು ಸ್ವಾಮಿಯವರು ಅಂತರ್ಧಾನರಾಗಿದ್ದರು. ಮಿತ್ರನೇ, ಈಗ ಒಂದು ಅದ್ಭುತವು ನಡೆಯಿತು. ನಮ್ಮೊಂದಿಗೆ ಬಂದವರು ನಿಜಕ್ಕೂ ಪ್ರಯಾಣಿಕರಲ್ಲ, ಅವರು ದಾರಿಗಳ್ಳರು. ನಿನ್ನನ್ನು ಸಂಹರಿಸಿ ಅವರು ಓಡಿ ಹೋಗುವ ಪ್ರಯತ್ನದಲ್ಲಿದ್ದಾಗ ಪರಮಶಿವನಂತೆ ತ್ರಿಶೂಲಧಾರಿಯಾಗಿ ಒಬ್ಬ ಯತಿಯು ಪ್ರತ್ಯಕ್ಷವಾಗಿ ಅವರನ್ನು ಸಂಹರಿಸಿ ನನ್ನ ಕೈಯಿಗೆ ವಿಭೂತಿಯನ್ನು ಕೊಟ್ಟು ನಿನ್ನ ತಲೆಯನ್ನು ದೇಹಕ್ಕೆ ಜೋಡಿಸುವಂತೆಯೂ ಅದರ ಮೇಲೆ ವಿಭೂತಿಯನ್ನು ಹಚ್ಚುವಂತೆಯೂ ಹೇಳಿ ನಿನ್ನನ್ನು ಜೀವಿಸುವಂತೆ ಮಾಡಿ ಅದೃಶ್ಯರಾಗಿರುವರು ಎಂದು ತಾನು ನೋಡಿದ ಶ್ರೀಪಾದರ ರೂಪವನ್ನು ಮನನ ಮಾಡಿಕೊಳ್ಳುತ್ತಾ ಮೈಮರೆತನು. ವಲ್ಲಭೇಶನು ತನ್ನನ್ನು ಕಾಪಾಡಿದುದು ಶ್ರೀಪಾದರೇ ಎಂದುಕೊಂಡು ತನಗೆ ಸ್ವಾಮಿಯ ದರ್ಶನವಾಗಲಿಲ್ಲವೆಂದು ಚಿಂತಿಸುತ್ತಾ ಹೀಗೆಂದುಕೊಂಡನು. ನನ್ನ ವಿವಾಹ ಕಾಲದಲ್ಲಿ ಶ್ರೀಪಾದರು ನನ್ನ ಹೆಂಡತಿಗೆ ನಿನ್ನ ಮಾಂಗಲ್ಯಕ್ಕೆ ಸದಾರಕ್ಷೆ ಎಂದು ಹೇಳಿದ್ದ ಅವರ ಆಶೀರ್ವಾದವನ್ನು ಉಳಿಸಿಕೊಂಡರು. ಗ್ರಹದೋಷ ಫಲವು ಕರ್ಮವನ್ನು ಅನುಭವಿಸುವಂತೆ ಮಾಡಿ ಗುರುಭಕ್ತರಿಗೆ ಗ್ರಹಪೀಡೆಯು ಇರುವುದಿಲ್ಲವೆಂದು ನಿರೂಪಿಸುವುದಕ್ಕಾಗಿಯೇ ನನ್ನನ್ನು ಪುನರ್ಜೀವಿತನನ್ನಾಗಿ ಮಾಡಿರುವರು. ಆಹಾ, ಸದ್ಗುರುವಿನ ಕೃಪೆಯು ಅಪಾರವಲ್ಲವೇ? ಏನು ನನ್ನ ಪುಣ್ಯ ಫಲವು? ದತ್ತ ಸ್ವರೂಪಿಗಳಾದ ಶ್ರೀಪಾದರು ನನ್ನನ್ನು ಪರಿಪೂರ್ಣವಾಗಿ ಅನುಗ್ರಹಿಸಿರುವರು.
ಶ್ರೀಪಾದರ ಆಶೀರ್ವಾದದ ಫಲವಾಗಿ ಅನಘಾಲಕ್ಷ್ಮಿಯ ಅನುಗ್ರಹದಿಂದ ನಾನು ಶ್ರೀಮಂತನಾಗಿದ್ದೇನೆ. ಅರ್ಧಾಯುಷ್ಮಂತನಾದ ನನ್ನನ್ನು ಪೂರ್ಣಾಯುಷ್ಮಂತನಾಗಿ ಮಾಡಿರುವರು ಎಂದುಕೊಳ್ಳುತ್ತಾ ಶ್ರೀ ಸ್ವಾಮಿಯವರನ್ನು ಪರಿಪರಿಯಾಗಿ ಸ್ತುತಿಸಿ ಕುರುವಪುರಕ್ಕೆ ಪ್ರಯಾಣಿಸಿದನು. ತನ್ನೊಂದಿಗೆ ಸಹ ಪ್ರಯಾಣಿಕನೂ ಹೊರಟನು. ಇಬ್ಬರೂ ಕುರುವಪುರವನ್ನು ಸೇರಿಕೊಂಡರು. ಶ್ರೀಪಾದ ಶ್ರೀವಲ್ಲಭರ ಅಂತರ್ಧಾನ ವಿಷಯವನ್ನು ಕೇಳಿ ತಾನೆಷ್ಟು ಅದೃಷ್ಟವಂತನೋ ಎಂದುಕೊಂಡು ಶ್ರೀ ಸ್ವಾಮಿಯವರು ಅಂತರ್ಧಾನವಾದ ನಂತರವೂ ಅವರು ಪ್ರತ್ಯಕ್ಷವಾಗಿ ತನ್ನನ್ನು ಕಾಪಾಡಿದರೆಂದು ತಿಳಿದು ಮತ್ತಷ್ಟು ಭಕ್ತಿಯಿಂದ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಪಂಚದೇವ್ ಪಹಾಡ್ ಗ್ರಾಮದ ಹಿರಿಯರಾದ ಶ್ರೀರಾಮಾಚಾರ್ಯವರನ್ನು ಭೇಟಿಯಾಗಿ ತನ್ನ ವಾಗ್ದಾನದ ಪ್ರಕಾರ 1000 ಮಂದಿಗಲ್ಲದೆ 4000 ಮಂದಿಗೆ ಅನ್ನದಾನವನ್ನು ಮಾಡಿದನು. ವಲ್ಲಭೇಶನನ್ನು ರಕ್ಷಿಸಿದ ಲೀಲೆಯನ್ನು ಕೇಳಿದ ಪಸುಪುಲ ಮತ್ತು ಪಂಚದೇವ್ ಪಹಾಡ್ ಗ್ರಾಮಸ್ಥರು ಆಶ್ಚರ್ಯಪಟ್ಟು ಶ್ರೀ ಸ್ವಾಮಿಯವರು ಅಂತರ್ಧಾನ ಸಮಯದಲ್ಲಿ ಹೇಳಿದ ಹಾಗೆ ಯಾರಾದರೂ ಆರ್ತಿಯಿಂದ ಕರೆದ ತಕ್ಷಣವೇ ಪ್ರತ್ಯಕ್ಷವಾಗಿ ಕಾಪಾಡುವೆನು ಎಂಬ ವಾಗ್ದಾನವು ಎಷ್ಟು ಸತ್ಯವೋ ಎಂದು ಕೊಂಡಾಡಿದರು. ಅಷ್ಟೇ ಅಲ್ಲದೆ ಅಗಸನಿಗೆ ರಾಜ್ಯ ಸಂಪತ್ತನ್ನು ಕೊಡುವುದೇ ಅಲ್ಲದೆ ಮುಂದಿನ ಜನ್ಮದಲ್ಲಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯ ರೂಪದಲ್ಲಿ ದರ್ಶನವನ್ನು ಕೊಡುವೆನೆಂದು ವಾಗ್ದಾನವನ್ನು ಮಾಡಿರುವುದು ಅಂಬಿಕಾ ಮಾತೆಯ ಗರ್ಭದಲ್ಲಿ ಜನಿಸುತ್ತಾರೆಂದು ವಲ್ಲಭೇಶನಿಗೆ ಅವರು ಹೇಳುವ ಮಹಿಮೆಗಳಿಂದ ತಿಳಿಯಿತು. ವಲ್ಲಭೇಶನು ಶ್ರೀಪಾದ ಶ್ರೀವಲ್ಲಭರ ಮಹಿಮೆಗಳನ್ನು ಕೇಳಿ ತನಗೂ ಸಹ ಮುಂದಿನ ಜನ್ಮದಲ್ಲಿ ಶ್ರೀ ನರಸಿಂಹ ಸರಸ್ವತಿಯವರ ದರ್ಶನವು ಸೇವೆಯು ಲಭಿಸಬೇಕೆಂದು ಅಲ್ಲಿಯೇ ಪ್ರಾರ್ಥಿಸಿಕೊಂಡು ತಿರುಗಿ ಹೋದನು. ಆತನೇ ಮರುಜನ್ಮದಲ್ಲಿ ಭಾಸ್ಕರ ಶರ್ಮನೆಂಬ ಹೆಸರಿನಿಂದ ಶ್ರೀ ಗುರುವಿನ ಸನ್ನಿಧಿಯನ್ನು ಸೇರಿ ಅನೇಕ ಮಂದಿಯಿಂದ ನಿಂದೆಗಳನ್ನು ಅವಮಾನಗಳನ್ನೂ ಅನುಭವಿಸಿದನು. ಸದ್ಗುರು ಕೃಪಾಕಟಾಕ್ಷದಿಂದ ಮೂವರಿಗೆ ಸರಿಹೊಂದುವ ಅಡುಗೆಯಿಂದ 4000 ಮಂದಿಗೆ ಸಮಾರಾಧನೆಯನ್ನು ಮಾಡಿ ಧನ್ಯನಾದನು. ಶ್ರೀಪಾದ ಶ್ರೀವಲ್ಲಭರು ನಿತ್ಯ ಸತ್ಯ ಸ್ವರೂಪಿಗಳು ಎನ್ನುವುದಕ್ಕೆ ಇದು ನಿದರ್ಶನವೇ. ಶ್ರೀಪಾದ ಸ್ವಾಮಿಗಳ ಅಪೂರ್ವ ಲೀಲೆಗಳು ಇಂದಿಗೂ ಎಷ್ಟೋ ಜನರಿಗೆ ಅನುಭವಪೂರ್ವಕವಾಗಿ ಗೋಚರಿಸುತ್ತಿವೆ. ಈ ದರ್ಬಾರು ಪ್ರದೇಶದಲ್ಲಿ ಶ್ರೀ ಸ್ವಾಮಿಯವರ ವಾಗ್ದಾನದ ಪ್ರಕಾರ ಅನೇಕವಾದ ಲೀಲೆಗಳು, ದುಷ್ಕರ್ಮ ನಿವಾರಣೆ, ಅವರವರ ಮನೋರಥಗಳ ಈಡೇರುವಿಕೆ ಇತ್ಯಾದಿಗಳು ಇಂದಿಗೂ ನಡೆಯುತ್ತಿವೆ. ಅರ್ಹರಾದ ಭಕ್ತರಿಗೆ ಶ್ರೀ ಸ್ವಾಮಿಯವರ ದರ್ಶನ ಭಾಗ್ಯವು ಲಭಿಸುತ್ತಿದೆ. ಅವರ ಆದೇಶಾನುಸಾರವಾಗಿ ಇಂದು ಶ್ರೀಪಾದ ಶ್ರೀವಲ್ಲಭಾಪುರ ಎಂಬ ಕ್ಷೇತ್ರವಾಗಿ ಪ್ರಸಿದ್ಧಿಯನ್ನು ಹೊಂದಿ ದತ್ತಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಿದೆ. ವಲ್ಲಭೇಶನನ್ನು ರಕ್ಷಿಸಿದ ಸ್ಥಳವು ಕಾಡು ಪ್ರದೇಶದಲ್ಲಿರುವ ಕೊಂಡಗುಟ್ಟ. ಆ ಬೆಟ್ಟದ ಮೇಲೆ ವಧಿಸಲ್ಪಟ್ಟಿದ್ದ ವಲ್ಲಭೇಶನನ್ನು ರಕ್ಷಿಸುವುದಕ್ಕಾಗಿ ಶ್ರೀಪಾದ ಸ್ವಾಮಿಯವರು ಅಲ್ಲಿ ಪ್ರತ್ಯಕ್ಷವಾಗಿ ಆತನನ್ನು ಕಾಪಾಡಿದ ನಂತರ ಬೆಟ್ಟದ ಕೆಳಗಿರುವ ಗುಹೆಯಲ್ಲಿ ಪ್ರವೇಶಿಸಿ ಅದೃಶ್ಯರಾದರು. ಆ ಗುಹೆಯಲ್ಲಿ ಕಲ್ಲಿನ ಮೇಲೆ ಅವರ ಆಕಾರವು ಏರ್ಪಟ್ಟಿದೆ. ಅದು ಒಂದು ದತ್ತಕ್ಷೇತ್ರವಾಗಿ ಹೆಸರಿಗೆ ಬಂದಿದೆ. ನಂತರ ಅದಕ್ಕೆ ಹತ್ತಿರವಾಗಿ ಮಂಥೇನ್ಗೋಡ್ ಎಂಬ ಗ್ರಾಮವು ಏರ್ಪಟ್ಟಿದೆ. ಪ್ರಸ್ತುತ ಕಾಲದಲ್ಲಿ ಇದೂ ಕೂಡ ಒಂದು ದತ್ತಕ್ಷೇತ್ರವೇ ಎಂದು ಬಾಬಾಜಿಯವರು ವಿವರಿಸಿದರು. ನಂತರ ಶ್ರೀ ಬಾಬಾಜಿಯವರು ಹೀಗೆ ಹೇಳಿದರು: ಸಾಧಕರೇ, ಸಾಧಕನಿಗೆ ಯಾವ ಸಮಯದಲ್ಲಾದರೂ ವಿಘ್ನಗಳು ಉಂಟಾಗಬಹುದು. ನಿಜವಾಗಿ ವಿಘ್ನಗಳೆಂದರೆ ಏನೋ, ಏಕೆ ಉಂಟಾಗುವುದೆಂದು ಸಾಧಕನು ತಪ್ಪದೇ ತಿಳಿದುಕೊಳ್ಳಬೇಕು. ವಿಘ್ನಗಳನ್ನು ಯಾರೂ ಉಂಟು ಮಾಡುವುದಿಲ್ಲ. ಸಾಧಕನಾದವನು ಅವನಲ್ಲಿನ ಅವಗುಣಗಳನ್ನು ಹೋಗಲಾಡಿಸಿಕೊಂಡರೆ ವಿಘ್ನಗಳು ನಿವಾರಣೆಯಾಗುತ್ತವೆ. ಆದರೆ ಅವಗುಣಗಳು
ತನ್ನಲ್ಲಿವೆ ಎಂದು ತಿಳಿದರೆ ತಾನೇ ಅವುಗಳನ್ನು ಹೋಗಲಾಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುವುದು ಮಾನವನಾಗಿ ಹುಟ್ಟಿದರೂ ಮುಮುಕ್ಷತ್ವವು ಬೇಕೆಂದು ನಿಶ್ಚಯಿಸಿಕೊಂಡು ಪ್ರಯತ್ನಿಸುವವನಿಗೆ ಸದ್ಗುರುವಿನ ಸಮಾಗಮವು ಸೇವೆಯು ತಪ್ಪದೆ ಲಭಿಸಬೇಕು. ಗುರು ಸೇವೆಯನ್ನು ಮಾಡುತ್ತಿರುವ ಸಮಯದಲ್ಲಿಯೇ ಅಗ್ನಿ ಸಾನ್ನಿಧ್ಯದಿಂದ ಚಿನ್ನಕ್ಕೆ ಹೊಳಪನ್ನು ತುಂಬುವಂತೆ ಸಾಧಕನು ಕ್ರಮೇಣ ತನ್ನಲ್ಲಿನ ಅವಗುಣಗಳನ್ನು ಹೋಗಲಾಡಿಸಿಕೊಳ್ಳಬೇಕು, ನಿರ್ಮಲನಾಗಬೇಕು. ಅಂತಹ ಅವಗುಣಗಳು 1,00,001 ಇವೆಯೆಂದು ಹೇಳಿದರೂ ನಮ್ಮ ಪೂರ್ವ ಋಷಿಗಳು ಅವುಗಳಲ್ಲಿ ಮುಖ್ಯವಾಗಿ ಕೆಲವನ್ನು ಹೇಳುತ್ತೇನೆ. ಅನಾವಶ್ಯಕವಾಗಿ ಮಾತನಾಡುವುದು, ಒಂದು ವಾರ್ತೆಯನ್ನು ಕೇಳಿದಾಗ ದಿಗ್ಭ್ರಾಂತನಾಗುವುದು, ಸುಮ್ಮನೆ ಗಾಬರಿಯಾಗುವುದು, ಇತರರಲ್ಲಿನ ಲೋಪದೋಷಗಳನ್ನು ಹುಡುಕಿ ಬಹಿರಂಗಪಡಿಸುವುದು, ತನ್ನ ಲೋಪಗಳನ್ನು ತಿಳಿಯದಿರುವುದು, ಯಾವುದಾದರೂ ವಾರ್ತೆಯನ್ನು ಕೇಳಿದಾಗ ಮೂರ್ಛೆ ಹೊಂದುವುದು, ಇತರರ ಅನುಕರಣೆಯನ್ನು ಮಾಡಿ ನೋವನ್ನುಂಟು ಮಾಡುವುದು, ಅಪಹಾಸ್ಯವನ್ನು ಮಾಡಬೇಕೆಂದು ಭಾವಿಸುವುದು, ಕೀಳಾದ ವಿಮರ್ಶೆಯನ್ನು ಮಾಡುವುದು, ಬಿರುಸಿನ ಮಾತುಗಳನ್ನಾಡುವುದು, ವ್ಯಂಗ್ಯವಾಗಿ ಸಂಭಾಷಿಸುವುದು, ಯಾವ ಸಂಕಲ್ಪವನ್ನಾದರೂ ದೃಢವಾಗಿ ಮಾಡದಿರುವುದು, ಅನುಮಾನಿಸುವುದು, ಅಂದುಕೊಂಡ ಕಾರ್ಯವು ನೆರವೇರುವುದೋ ಇಲ್ಲವೋ ಎಂದು ಸಂದೇಹಿಸುವುದು, ಇಂತಹವುಗಳೆಲ್ಲವೂ ಸಾಧಕನಲ್ಲಿರಬಾರದ ಗುಣಗಳು. ಆದರೆ ಇವುಗಳನ್ನು ತನ್ನಲ್ಲಿ ಇರಬಾರದ ಗುಣಗಳೆಂದು ಗುರುತಿಸಲಾರ. ಇವುಗಳನ್ನು ಅವಲಕ್ಷಣಗಳೆಂದು ತಾನು ಭಾವಿಸನು. ಇದು ಗುರುಗಳಿಂದ ವಿವರಿಸಲ್ಪಟ್ಟಾಗ ಒಳ್ಳೆಯ ಸಾಧಕನಾದರೆ ತನ್ನೊಳಗೆ ತಾನು ವಿಚಾರಿಸಿಕೊಂಡು ಇಂತಹ ಅವಲಕ್ಷಣಗಳನ್ನು ಬಿಟ್ಟು ಬಿಡುವುದಕ್ಕಾಗಿ ಪ್ರಯತ್ನವನ್ನು ಮಾಡುವನು. ಈ ವಿಷಯವು ತಿಳಿಯದಿರುವಾಗ ಅಜ್ಞಾನದಿಂದ ತಿಳಿಯಲಿಲ್ಲವೆಂದು ತಿಳಿದ ನಂತರ ತನಗೆ ಈ ಜ್ಞಾನವುಂಟಾಯಿತೆಂದು ಹೇಳುವನು. ಆ ಜ್ಞಾನ ಸ್ವರೂಪವೇ ಮಹಾಗಣಪತಿಯು. ಜ್ಞಾನ ಪ್ರಕಾಶದಲ್ಲಿ ಅಜ್ಞಾನವು ಲಯವಾಗುತ್ತದೆ. ಸೂರ್ಯೋದಯದಿಂದ ಕತ್ತಲು ಹೋಗುತ್ತದೆ ಎನ್ನುವರು. ಅದು ಹೋಗುವುದಕ್ಕೆ ಬೇರೆಯಾದ ಸ್ಥಳವೆಲ್ಲಿದೆ? ಬೆಳಕಿನಲ್ಲಿಯೇ ಲಯವಾಗುತ್ತದೆ. ಅದೇ ವಿಧವಾಗಿ ಜ್ಞಾನದಲ್ಲಿ ಅಜ್ಞಾನವು ಲಯವಾಗುತ್ತದೆ. ಈ ವಿಷಯಗಳನ್ನು ತಿಳಿದುಕೊಂಡ ಸಾಧಕನು ಆಚರಣೆಯಲ್ಲಿಡಲು ಸಿದ್ಧನಾದರೆ ವಿಘ್ನಗಳು ದೂರ ಸರಿಯುವುವು. ಮನಸ್ಸು ಎಲ್ಲಿದ್ದರೆ ಶರೀರವೂ ಅಲ್ಲಿರುವಂತೆಯೇ. ಆದುದರಿಂದ ಮನಸ್ಸಿನಲ್ಲಿರುವ ಅಜ್ಞಾನವು ಹೋಗಿ ಜ್ಞಾನವಂತನಾದರೆ ಶರೀರವು ಜ್ಞಾನವಂತವಾಗಬಲ್ಲದು. ಈ ಪ್ರಕ್ರಿಯೆಯು ಗುರುವನುಗ್ರಹದಿಂದಲೇ ನಡೆಯಬೇಕು. ಆ ಗುರುಸ್ವರೂಪವೇ ಗಣೇಶನು. ಗುಕಾರಂಧಕಾರಸ್ಯ ಋಕಾರಸ್ತನ್ನಿರೋಧಕಾತ್ ಅಂಧಕಾರ ನಿರೋಧತ್ವಾತ್ ಗುರುರಿತ್ಯಭಿಧೀಯತೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಗೀತಾಚಾರ್ಯನ ಬೋಧೆಯಲ್ಲಿಯೂ ಸಹ ತತ್ವದರ್ಶಿಯಾದ ಸದ್ಗುರುವನ್ನು ಸೇರಿ ಸೇವೆಯನ್ನು ಮಾಡಿ ಜ್ಞಾನ ಬೋಧೆಯನ್ನು ಹೊಂದಿ ಅಜ್ಞಾನವನ್ನು ಹೋಗಲಾಡಿಸಿಕೋ ಅರ್ಜುನನೇ ಎಂದು ಹೇಳಲ್ಪಟ್ಟಿದೆ. ಗುರೂಪದೇಶವನ್ನು ಪಡೆಯಬೇಕು. ಅಂದರೆ ಉಪನ್ಯಾಸವನ್ನು ಆಲಿಸಬೇಕು, ಉಪವಾಸವನ್ನು ಮಾಡಬೇಕು. ಉಪ ಎನ್ನುವ ಪದಕ್ಕೆ ಅನೇಕ ಅರ್ಥಗಳಿವೆ. ಕೆಲವು ಮತ್ತೊಂದು, ಸಮೀಪ, ಜೊತೆ, ಸಹಾಯ, ವಿಭಾಗ ಮತ್ತು ಹೀಗೆ ನಾನಾ ಅರ್ಥಗಳಿವೆ. ನ್ಯಾಸವೆಂದರೆ ಬಿಟ್ಟು ಬಿಡುವುದು, ಬಿಡುಗಡೆಯನ್ನು ಮಾಡುವುದು, ಹೊರಬರುವುದು ಎಂಬ ಅರ್ಥಗಳು ಅನ್ವಯಿಸುತ್ತವೆ. ಉಪನ್ಯಾಸದ ಮೂಲಕ ಕೆಲವು ವಿಷಯಗಳು ಗುರುವಿನಿಂದ ಹೊರಬರುತ್ತವೆ. ಮನಸ್ಸಿಟ್ಟು ಆಲಿಸುವವನು ಅವುಗಳನ್ನು ಸ್ವೀಕರಿಸಿದರೆ ಕೇಳಿದಂತಹವುಗಳಲ್ಲಿ ಕೆಲವು ಮನಸ್ಸಿಗೆ ಹಿಡಿಸುತ್ತವೆ. ಅವುಗಳೇ ಉಪದೇಶಗಳು ಎಂದು ಪರಿಗಣಿಸಿ ಆಚರಣೆಯಲ್ಲಿಟ್ಟರೆ ತಪ್ಪದೆ ತಾನಿರುವ ಸ್ಥಿತಿಯಿಂದ ಉನ್ನತವಾದ ಸ್ಥಿತಿಗೇರುವನು. ಉಪದೇಶವೆಂದರೆ ಇನ್ನೊಂದು ಪ್ರದೇಶ. ಈ ಪ್ರಕಾರ
ಸಾಧಕನ ಸ್ಥಿತಿಯು ಉತ್ತಮಗೊಳ್ಳುವುದು. ಆದುದರಿಂದ ಶ್ರವಣವು ಮುಖ್ಯ ಸಾಧನೆಯು. ಆಲಿಸುವುದನ್ನು ಮನನ ಮಾಡುತ್ತಾ ಆಚರಿಸಿದರೆ ಸದ್ವಿಷಯವನ್ನು ಹೇಳಿದ ಗುರುವು ನಿರಂತರ ಮನನದಲ್ಲಿರುವುದರಿಂದ ಆತನ ಸನ್ನಿಧಿಯು ಮನಸ್ಸಿನಲ್ಲಿಯೇ ಅನುಭವಕ್ಕೆ ಬರುವುದು. ಇದರ ಹೆಸರೇ ಉಪವಾಸವೆಂದು ತಿಳಿದುಕೊಳ್ಳಿರಿ, ಅಂದರೆ ಹತ್ತಿರದ ವಾಸ ಎಂದು ಬೋಧಿಸಿದರು. ಅಂಬಿಕೆಯ ಪುನರ್ಜನ್ಮ. ಜೀವಿತಾಂತದವರೆಗೂ ಅಂಬಿಕಾ ಮಾತೆಯು ಪ್ರದೋಷ ಕಾಲದಲ್ಲಿ ಶಿವಪೂಜೆಯನ್ನು ಮಾಡುತ್ತಲೇ ಇದ್ದಳು. ಆಕೆಯು ಈ ಜನ್ಮದಲ್ಲಿ ಸಾಧಿಸಬೇಕೆಂದುಕೊಂಡಿದುದು ಭಗವಂತನ ದಯೆಯಿಂದ ದೀರ್ಘಾಯುಷ್ಮಂತನಾದ ಪುತ್ರನು ಬೇಕೆಂದುಕೊಂಡಳು. ಹಾಗೆಯೇ ಆಯಿತು. ಸಹನೆಯಿಂದ ಭಗವಂತನ ಮೇಲೆ ಭಾರವನ್ನು ಹಾಕಿ ಜೀವನದಲ್ಲಿ ಎದುರಾದ ಕಷ್ಟಗಳನ್ನು ಅನುಭವಿಸಿದಳು. ತನ್ನ ನಿರಂತರ ಭಗವನ್ನಾಮ ಸ್ಮರಣೆಯಿಂದ ಭಗವತ್ಕೃಪೆಯಿಂದ ಸದ್ಗುರುವಿನ ದರ್ಶನವನ್ನು ಪಡೆದಳು. ತನ್ಮೂಲಕ ತನ್ನ ಮಗನನ್ನು ವಿದ್ಯಾವಂತನನ್ನಾಗಿ ನೋಡಬಲ್ಲವಳಾದಳು. ವಿವಾಹಿತನನ್ನಾಗಿ ಮಾಡಿ ವಂಶಾಭಿವೃದ್ಧಿಯನ್ನೂ ನೋಡಿದಳು. ಕೆಲವರು ತಮ್ಮ ಸಮಸ್ಯೆಗಳನ್ನು ಸದ್ಗುರುಗಳ ಸಮಕ್ಷಮದಲ್ಲಿ ಹೇಳಿಕೊಳ್ಳಲು ಸಂಕೋಚ ಪಡುತ್ತಾರೆ. ಹಾಗಲ್ಲದೆ ಅಂಬಿಕಾ ಮಾತೆಯು ತನಗುಂಟಾದ ಸಮಸ್ಯೆಗಳನ್ನು ಶ್ರೀಪಾದ ಸ್ವಾಮಿಯವರಿಗೆ ಅರಿಕೆ ಮಾಡಿಕೊಂಡು ನಿವಾರಣೆಯನ್ನು ಮಾಡಬೇಕೆಂದು ಪ್ರಾರ್ಥಿಸಿದಳು. ಸ್ವಾಮಿಯವರ ಮನಸ್ಸು ಕರಗುವಂತೆ, ಅವರ ಕರುಣಾಮಯ ಹೃದಯವು ಸ್ಪಂದಿಸುವಂತೆ ಬೇಡಿಕೊಂಡಳು. ಆದುದರಿಂದಲೇ ಶ್ರೀಪಾದ ಸ್ವಾಮಿಯವರು ಆಕೆಗೆ 2 ವರಗಳನ್ನು ಕೊಟ್ಟರು. ಈ ಜನ್ಮದಲ್ಲಿ ಮಗನು ವಿದ್ವಾಂಸನಾಗುವಂತೆಯೂ ಬರುವ ಜನ್ಮದಲ್ಲಿ ತನ್ನಂತಹ ಮಹಾಜ್ಞಾನಿಯು ಪುತ್ರನಾಗಿ ಹುಟ್ಟುವಂತೆಯೂ ವರಗಳನ್ನು ಕೊಟ್ಟರು. ಶ್ರೀ ಸ್ವಾಮಿಯವರಂತಹ ಮಹಾಪುರುಷರಿಗೆ ಜನ್ಮವನ್ನು ಕೊಡುವುದೆಂದರೆ ಎಷ್ಟು ಪುಣ್ಯವನ್ನು ಸಂಪಾದಿಸಬೇಕೋ, ಎಷ್ಟು ಶ್ರದ್ಧೆಯಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕೋ ಇದನ್ನು ಕುರಿತು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದುದರಿಂದಲೇ ಮಾಡಿಕೊಂಡವರಿಗೆ ಮಾಡಿಕೊಂಡಷ್ಟು ಮಹಾದೇವ ಎಂಬ ನಾಣ್ಣುಡಿಯಾಗಿದೆ. ಆಕೆಯು ಕೊನೆಯ ದಿನ, ಅಂದರೆ ಪ್ರಾಣವನ್ನು ಬಿಡುವ ದಿನವೂ ಸಹ ಶಿವಪೂಜೆಯನ್ನು ಮಾಡಿದ್ದಳು. ಗುರುವಾಕ್ಯವನ್ನು ಸ್ವಲ್ಪವೂ ತಪ್ಪದೆ ಆಚರಿಸಿದ್ದಕ್ಕಾಗಿ ಸದ್ಗುರುವು ಸಂಪ್ರೀತನಾದನು. ಕೊನೆಯ ಘಳಿಗೆಯಲ್ಲಿ ಶ್ರೀಪಾದ ಶ್ರೀವಲ್ಲಭ ಎಂದು ಪ್ರಾಣವನ್ನು ಬಿಟ್ಟಳು. ಮರುಜನ್ಮದಲ್ಲಿ ಮಹಾರಾಷ್ಟ್ರದಲ್ಲಿನ ಕಾರಂಜಾ ನಗರದಲ್ಲಿ ಒಂದು ಸದ್ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದಳು. ಮಾಧವ ಶರ್ಮನೆಂಬ ಸದಾಚಾರ ಸಂಪನ್ನನನ್ನು ಪತಿಯಾಗಿ ಪಡೆದಳು. ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗೆ ತಾಯಿಯಾದಳು. ಜನ್ಮಾಂತದಲ್ಲಿ ಮುಕ್ತಿಯನ್ನು ಹೊಂದಿದಳು. ಶ್ರೀಪಾದ ಸ್ವಾಮಿಯವರು ನಿತ್ಯ ಸತ್ಯ ಸ್ವರೂಪನೆಂದು ಶ್ರೀ ಗುರುಚರಿತ್ರೆಯ ಮೂಲಕ ತಿಳಿಯುತ್ತಲೇ ಇದೆ. ಸೇವಕನಾದ ಅಗಸನು ಮರುಜನ್ಮದಲ್ಲಿ ಯವನರಾಜನಾಗಿ ಶ್ರೀ ಗುರುವನ್ನು ದರ್ಶಿಸಿ ಆತನೇ ಶ್ರೀಪಾದ ಶ್ರೀವಲ್ಲಭನೆಂದು ಎಲ್ಲರಿಗೂ ತಿಳಿಸಿದನು. ಅಲ್ಲಿಯವರೆಗೆ ಶ್ರೀ ನರಸಿಂಹ ಸರಸ್ವತಿಯವರ ಪೂರ್ವಜನ್ಮ ವೃತ್ತಾಂತವು ಯಾರಿಗೂ ತಿಳಿದಿರಲಿಲ್ಲ. ಶ್ರೀ ಗುರುವು ಶ್ರೀಶೈಲದ ಪಾತಾಳ ಗಂಗೆಯಲ್ಲಿ ಪುಷ್ಪಾಸನದ ಮೇಲೆ ಕದಳೀವನಕ್ಕೆ ಹೋದ ನಂತರ ಅಲ್ಲಿಗೆ ಸೇರಿದ ಯವನರಾಜನು, ಸಾಯಂದೇವನು, ನಂದೀಶರ್ಮನು, ನರಹರಿ ಶರ್ಮನು, ಸಿದ್ಧ ಸರಸ್ವತಿ ಮುಂತಾದವರು ಶ್ರೀ ಗುರುವಿನಿಂದ ಆಜ್ಞೆಯನ್ನು ಹೊಂದಿ ತೀರ್ಥಯಾತ್ರೆಯನ್ನು ಮಾಡಿ ಮತ್ತೆ ಬಂದ ಸಾಧಕ ಭಕ್ತವೃಂದವನ್ನು ಸೇರಿಕೊಂಡರು. ಎಲ್ಲರೂ ಶ್ರೀ ಕ್ಷೇತ್ರ ಕುರುವಪುರವನ್ನು ಸೇರಿಕೊಂಡು ಶ್ರೀಪಾದ ವಲ್ಲಭನ ತಪೋಭೂಮಿಯನ್ನು ಗುರುತಿಸಿದರು. ಯವನ ರಾಜನ ಸಹಾಯದಿಂದ ಮಂದಿರವನ್ನು ನಿರ್ಮಿಸಿ ಕೆಲವರು ಸಾಧನೆಯನ್ನು ಮಾಡುತ್ತಾ ಶ್ರೀ ಸ್ವಾಮಿಯವರನ್ನು ಧ್ಯಾನಿಸುತ್ತಾ ಸೇವೆಯನ್ನು ಮಾಡುತ್ತಾ ಅಲ್ಲಿಯೇ ಉಳಿದುಕೊಂಡರು. ಇನ್ನೂ ಕೆಲವರು ಹಿಂತಿರುಗಿ ಹೋದರು. ಅಂದಿಗೆ ಶ್ರೀ ಸ್ವಾಮಿಯವರು ಅದೃಶ್ಯರಾಗಿ 1 ಶತಮಾನವು ಕಳೆದು ಹೋಗಿ ಅವರ ಲೀಲೆಗಳೆಲ್ಲವೂ
ಮರೆಯಲ್ಲಿ ಬಿದ್ದಿದ್ದವು. ಯವನ ರಾಜನ ಮೂಲಕ ಬಹಿರ್ಗತವಾದ ಕೆಲ ಅದ್ಭುತ ಲೀಲೆಗಳನ್ನು ಮಾತ್ರ ತಿಳಿದುಕೊಂಡು ಕನ್ನಡ ಭಾಷೆಯಲ್ಲಿ ಸಾಯಂದೇವನು ಗುರುಚರಿತ್ರೆಯನ್ನು ಕಷ್ಟಪಟ್ಟು ರಚಿಸಿ ಭಕ್ತ ಲೋಕಕ್ಕೆ ಅರ್ಪಿಸಿದನು. ಆ ಸಾಯಂದೇವನೇ ಶ್ರೀಪಾದರನ್ನು ಭಕ್ತಿಯಿಂದ ಆರಾಧಿಸಿದ ಗೋಕರ್ಣವಾಸಿಯಾದ ಗೋವಿಂದ ಭಟ್ಟನು. ಅದೇ ಗುರುಚರಿತ್ರೆಯನ್ನು ಸಾಯಂದೇವನ ಮರಿಮಗನಾದ ಗಂಗಾಧರ ಸರಸ್ವತಿಗೆ ಶ್ರೀ ಗುರುವಿನ ಶಿಷ್ಯನಾದ ಸಿದ್ಧ ಸರಸ್ವತಿ ಎಂಬುವವನು ಉಪದೇಶಿಸಿದನು. ಅದನ್ನೇ ಆತನು ಸಿದ್ಧ ನಾಮಾಧಾರಕ ರೂಪವಾಗಿ ಮರಾಠಿಯಲ್ಲಿ ಬರೆದನು. ನಂತರ ಶ್ರೀ ವಾಸುದೇವಾನಂದ ಸರಸ್ವತಿ ಸ್ವಾಮಿಯವರು ಶ್ರೀ ದತ್ತನ ಆಜ್ಞೆಯ ಮೇರೆಗೆ ಸಂಸ್ಕೃತದಲ್ಲಿ ಶ್ರೀ ಗುರುಚರಿತ್ರೆಯನ್ನು ದರ್ಶಿಸಿ ವಿಪುಲವಾಗಿ ಬರೆದನು. ಈಗಿನ ಕಾಲದಲ್ಲಿ ಅದು ಎಲ್ಲ ಭಾಷೆಗಳಲ್ಲಿ ಹೊರಬಂದಿದೆ. ನಂತರವೇ ಎಷ್ಟೋ ಮಹಾತ್ಮರು ಶ್ರೀ ಕ್ಷೇತ್ರ ಕುರುವಪುರದ ದರ್ಶನವನ್ನು ಮಾಡಿಕೊಳ್ಳುತ್ತಿದ್ದರೆಂದು ತಿಳಿದು ಅವರೂ ಸಹ ಬಂದು ದರ್ಶಿಸಿದಂತೆ ಅವರ ಚರಿತ್ರೆಯ ಮೂಲಕ ತಿಳಿಯುತ್ತಿದೆ. ಶ್ರೀಪಾದರ ಸೇವೆಯನ್ನು ಮಾಡಿದ ಶಂಕರ ಭಟ್ಟನು ರಚಿಸಿದ ಶ್ರೀಪಾದ ಲೀಲೆಗಳನ್ನು ಗಂಧರ್ವರು ಎತ್ತಿಕೊಂಡು ಹೋದರು. ಅದರಲ್ಲಿನ ಕೆಲವು ಅಂಶಗಳು ಸಿಕ್ಕಿದಷ್ಟು ಮಾತ್ರ ಶ್ರೀ ಮಲ್ಲಾದಿ ಗೋವಿಂದ ದೀಕ್ಷಿತರು ಪ್ರಚುರಪಡಿಸಿದರು. ಈಗ ಶ್ರೀ ವಿಠ್ಠಲ್ ಬಾಬಾಜಿಯವರು ನನ್ನನ್ನೊಂದು ಉಪಕರಣವನ್ನಾಗಿ ಮಾಡಿಕೊಂಡು ಲೋಕದಲ್ಲಿ ಪ್ರಕಾಶಿಸುವಂತೆ ಮಾಡಿದರು. ಬಾಬಾಜಿಯವರ ಕಟಾಕ್ಷ ವೀಕ್ಷಣೆಗಳಿಗೆ ಪಾತ್ರಳಾದ ನನ್ನ ಜನ್ಮವು ಧನ್ಯವಾಗಿದೆ ಎಂದು ಸಂಭವಿಸುತ್ತಾ ಗುರುದೇವರಾದ ಶ್ರೀ ವಿಠ್ಠಲ್ ಬಾಬಾಜಿಯವರ ಅರುಣ ಚರಣ ಕಮಲಗಳಿಗೆ ಹೃತ್ಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಿದ್ದೇನೆ. ಜನ್ಮ ಜನ್ಮಾಂತರಗಳಲ್ಲಿ ಗುರು ಸನ್ನಿಧಿ, ಸದ್ಗುರುವಿನ ಸನ್ನಿಧಿಯು ಲಭಿಸುವುದು ಅವರನ್ನಾಶ್ರಯಿಸಿ ಸೇವೆಯನ್ನು ಮಾಡುವುದು ಜನ್ಮ ಜನ್ಮಾಂತರಗಳ ಪುಣ್ಯ ಫಲವೆಂದು ಹಿರಿಯರು ಹೇಳುವುದನ್ನು ನಾವು ಕೇಳುತ್ತಿರುತ್ತೇವೆ. ಆದರೆ ಅದನ್ನು ಹೊಂದಬೇಕಾದರೆ ದೃಢವಾದ ಸಂಕಲ್ಪ ಉಂಟಾಗಬೇಕು, ಆಶ್ರಯಿಸಬೇಕು, ನಿಲ್ಲಬೇಕು. ಇದಕ್ಕಾಗಿ ಪೂರ್ವಜನ್ಮದ ಪುಣ್ಯವೂ ಬೇಕು. ಇಲ್ಲಿಯವರೆಗೆ ಚೆನ್ನಾಗಿಯೇ ಇದೆ. ಬರುವ ಜನ್ಮಕ್ಕೆ ಈ ಜನ್ಮದಲ್ಲಿ ಮಾಡಿದ ಫಲವಿರುತ್ತದೆ ಎಂಬ ನಂಬಿಕೆಯು ತುಂಬ ಅವಶ್ಯಕವಾದುದು. ಈ ವಿಷಯವು ಶ್ರೀಪಾದ ಶ್ರೀವಲ್ಲಭ ಲೀಲಾ ವೈಭವದಿಂದ ಸ್ವಲ್ಪ ಮನವರಿಕೆಯಾಗುತ್ತದೆ. ಗೋಕರ್ಣದಲ್ಲಿ ಶ್ರೀಪಾದ ವಲ್ಲಭರನ್ನು ಆರಾಧಿಸಿದ ಗೋವಿಂದ ಭಟ್ಟನು ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯವರ ಸನ್ನಿಧಿಯಲ್ಲಿ ಸಾಯಂದೇವನಾಗಿಯೂ ಶ್ರೀ ಸಾಯಿಬಾಬಾರವರ ಸನ್ನಿಧಿಯಲ್ಲಿ ಅಣ್ಣಾ ಸಾಹೇಬ್ ದಾಬೋಲ್ಕರ್ ಆಗಿಯೂ ಜನ್ಮಿಸಿ ಸದ್ಗುರುವಿನ ಚರಿತ್ರೆಯನ್ನು ರಚಿಸಿ ಧನ್ಯನಾದನು. ಅಂಬಿಕಾ ಮಾತೆಯು ಮರುಜನ್ಮದಲ್ಲಿ ಶ್ರೀ ಗುರುವಿನ ತಾಯಿಯಾದಳು. ಆತನ ಅನುಗ್ರಹದಿಂದ ಕಾಶಿಯಲ್ಲಿ ಮುಕ್ತಿಯನ್ನು ಹೊಂದಿದಳು. ಆಂಜನೇಯ ಶರ್ಮನು ಶ್ರೀ ಗುರುವಿನ ಸನ್ನಿಧಿಯನ್ನು ಸೇರಿದ ನಂದೀಶರ್ಮನಾಗಿ ಜನ್ಮವೆತ್ತಿದನು. ಗುರು ಸನ್ನಿಧಿಯಲ್ಲಿ ಕವೀಶ್ವರನಾಗಿ ಬಿರುದಾಂಕಿತನಾದನು. ಸ್ವಾಮಿ ಸಮರ್ಥರು ಅಕುಲ್ಕೋಟೆಯನ್ನು ಸೇರಿದಾಗ ಪಾಂಡುರಂಗ ಪುರಾಣಿಕನಾಗಿ ಸೇವೆಯನ್ನು ಮಾಡಿದನು. ಸ್ವಾಮಿಯವರ ಲೀಲೆಗಳನ್ನು ಹಾಡಿ ಹೊಗಳಿದನು. ಅಗಸನು ಯವನರಾಜನಾಗಿ ಶ್ರೀ ಗುರುವಿನ ಸನ್ನಿಧಿಯನ್ನು ಸೇರಿ ಪೂರ್ವಜನ್ಮ ಜ್ಞಾನವನ್ನು ಪಡೆದನು. ಶ್ರೀಪಾದರ ಲೀಲೆಗಳನ್ನು ಎಲ್ಲರಿಗೂ ತಿಳಿಯಪಡಿಸಿದನು. ಅವರ ಅಂತರ್ಧಾನದ ನಂತರ ಶ್ರೀಶೈಲದಿಂದ ಕುರುವಪುರವನ್ನು ಸೇರಿ ಅಲ್ಲಿ ಶ್ರೀಪಾದರಿಗೆ ಮಂದಿರ ನಿರ್ಮಾಣವನ್ನು ಮಾಡಿಸಿ ತಾನು ಶ್ರೀ ಸಾಯಿಬಾಬಾ ಸನ್ನಿಧಿಯಲ್ಲಿ ಮಹಲ್ಸಾಪತಿಯಾಗಿ ನಿಂತನು. 72 ಗಂಟೆಗಳ ಸಮಯದಲ್ಲಿ ಧೈರ್ಯವಾಗಿ ಅವರ ಶರೀರವನ್ನು ಕಾಪಾಡದೆ ಹೋಗಿದ್ದರೆ ನಂತರ ಶ್ರೀ ಸಾಯಿಬಾಬಾ ಲೀಲೆಗಳು ನಮಗೆ ಲಭಿಸುತ್ತಲೇ ಇರಲಿಲ್ಲ. ಆದುದರಿಂದ ಅಂತಹ ಧೈರ್ಯ ಸಾಹಸಗಳು ಒಂದು ಜನ್ಮದಲ್ಲಿ
ಹೊಂದುವವಲ್ಲವೆಂದು ತಿಳಿಯುತ್ತದೆ. ಬ್ರಹ್ಮಚಾರಿ ನಿರ್ಮಲಾನಂದನು ಶ್ರೀಶೈಲದಲ್ಲಿ ಶ್ರೀಪಾದ ಸ್ವಾಮಿಯವರ ಸನ್ನಿಧಿಯಲ್ಲಿ ಸೇವೆಯನ್ನು ಮಾಡಿ ಮರುಜನ್ಮದಲ್ಲಿ ತ್ರಿವಿಕ್ರಮ ಭಾರತಿಯಾಗಿ ಶ್ರೀ ಗುರುವಿನ ಸನ್ನಿಧಿಯನ್ನು ಸೇರಿದನು. ನಂತರ ಶ್ರೀ ಸ್ವಾಮಿ ಸಮರ್ಥರ ಸನ್ನಿಧಿಯಲ್ಲಿ ವಾಮನ್ ಬುವ ಆಗಿ ಸೇರಿ ಅವರ ಲೀಲೆಗಳನ್ನು ಮರಾಠಿಯಲ್ಲಿ ಬರೆದನು. ವಾಸುದೇವರಾಯನು ಶ್ರೀಪಾದರನ್ನು ಉಪಾಸಿಸಿ ಮರುಜನ್ಮದಲ್ಲಿ ನರಕೇಸರಿಯಾಗಿ ಶ್ರೀ ಗುರುವಿನ ಸನ್ನಿಧಿಯನ್ನು ಸೇರಿದನು. ನಂತರ ಮಾಧವರಾವ್ ದೇಶಪಾಂಡೆಯಾಗಿ ಶ್ರೀ ಸ್ವಾಮಿಯವರ ಸನ್ನಿಧಿಯನ್ನು ಸೇರಿ ಸೇವೆಯನ್ನು ಮಾಡಿದನು. ವಿಶೇಷವೇನೆಂದರೆ ಪ್ರತಿ ಜನ್ಮದಲ್ಲಿಯೂ ಮೊದಲು ವ್ಯತಿರೇಕಿಸುವುದು, ನಂತರ ಭಕ್ತನಾಗುವುದು ಕಾಣಿಸುತ್ತಿದೆ. ತನ್ಮೂಲಕ ಯಾರಾದರೂ ಗುರುಗಳನ್ನು ವ್ಯತಿರೇಕಿಸಿದರೂ ನಾವು ಅವರನ್ನು ಅನ್ಯಭಾವದಿಂದ ನೋಡಬಾರದೆಂದು ಅರ್ಥವಾಗುತ್ತಿದೆ. ವಲ್ಲಭೇಶನು ಭಕ್ತಿಯಿಂದ ಸತತವಾಗಿ ಶ್ರೀಪಾದರ ನಾಮಸ್ಮರಣೆಯನ್ನು ಮಾಡಿ ಸ್ವಾಮಿಯ ಕೃಪೆಯಿಂದ ಸತ್ತು ಬದುಕಿದನು. ಮರುಜನ್ಮದಲ್ಲಿ ಭಾಸ್ಕರ ಶರ್ಮನಾಗಿ ಶ್ರೀ ಗುರುವಿನ ಸನ್ನಿಧಿಯಲ್ಲಿ ಅವಮಾನ ಪರಂಪರೆಯನ್ನು ಸಹಿಸಿಕೊಂಡು ಶ್ರೀ ಗುರುವಿನ ಅನುಗ್ರಹವನ್ನು ಸೂರೆಗೊಂಡನು. ನಂತರ ಕಾಕಾ ದೀಕ್ಷಿತನಾಗಿ ಶ್ರೀ ಸಾಯಿಬಾಬಾ ಸನ್ನಿಧಿಯನ್ನು ಸೇರಿ ಅವರ ಸೇವೆಯಲ್ಲಿಯೇ ತನ್ನ ಕಾಲವನ್ನು ಕಳೆದು ಬಾಬಾರವರೊಳಗೆ ಐಕ್ಯವಾದನು. ಸಿಂಗನ್ನ ದೊರೆಯು ಶ್ರೀಪಾದರ ಸೇವೆಯನ್ನು ಮಾಡಿ ವರವನ್ನು ಹೊಂದಿದನು. ಮರುಜನ್ಮದಲ್ಲಿ ದಲಿತನಾಗಿ ಶ್ರೀ ಗುರುವನ್ನು ಸೇರಿದನು. ತನ್ನನ್ನು ಬ್ರಾಹ್ಮಣರ ಕುಲದಲ್ಲಿ ಸೇರಿಸಬೇಕೆಂದು ಪೀಡಿಸಿದನು. ನಂತರದ ಜನ್ಮಗಳಲ್ಲಿ ಪರಿಶುದ್ಧನಾಗಿ ಗುರು ಸನ್ನಿಧಿಯನ್ನು ಸೇರಬಲ್ಲೆನೆಂದು ವರವನ್ನು ಪಡೆದನು. ಆದುದರಿಂದಲೇ ಶ್ರೀ ಸಾಯಿಬಾಬಾರವರು ನಾನಾ ಸಾಹೇಬ್ ಚಂದೋರ್ಕರ್ನನ್ನು 3 ಸಲ ಕರೆಯಿಸಿಕೊಂಡಿದ್ದರು. ಡೆಪ್ಯೂಟಿ ಕಲೆಕ್ಟರ್ ಆಗಿದ್ದ ಆತನು ಕರೆಯಲು ಕಾರಣವೇನೆಂದು ಕೇಳಿದಾಗ, ನಮ್ಮಿಬ್ಬರಿಗೂ 3 ಜನ್ಮಗಳ ಸಂಬಂಧವಿದೆ, ನಿನ್ನನ್ನು ನೋಡಲು ಕರೆಯಿಸಿದೆ ಎಂದರು. ಆದರೆ ಆತನೊಂದಿಗೆ ಶ್ರೀ ಸಾಯಿಬಾಬಾರವರಿಗೆ ಏನೂ ಕೆಲಸವಿರಲಿಲ್ಲ. ಸಾಯಿಬಾಬಾರವರ ರಕ್ಷಣೆಯು ಆತನಿಗೆ ಅನುಕ್ಷಣವೂ ಬೇಕೆಂದು ಕೊನೆಯಲ್ಲಿ ತಿಳಿದುಕೊಂಡನು. ಶ್ರೀ ಬಾಬಾರವರ ಸ್ಮರಣೆಯಿಂದ ಬಾಬಾರವರ ಸಾಯುಜ್ಯವನ್ನು ಹೊಂದಿದನು. ಇದನ್ನು ತಿಳಿದು ನಾವೆಲ್ಲರೂ ಸಹ ಈ ಲಭಿಸಿದ ಮಾನವ ಜನ್ಮವನ್ನು ಉದ್ಧರಿಸಿಕೊಳ್ಳುವ ಪ್ರಯತ್ನವನ್ನು ಬುದ್ಧಿಪೂರ್ವಕವಾಗಿ ಮಾಡಬೇಕೆಂದು ತಿಳಿಯುತ್ತದೆ. ಇಲ್ಲಿಗೆ 24ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ.